ಮೊಮ್ಮಗಳ ಮೇಲೆ ಕಣ್ಣಾಕಿದ್ದ ಪುಂಡನಿಗೆ ಅಜ್ಜ ಗಲಾಟೆ ಕಿತ್ತು ವಾರ್ನಿಂಗ್ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ, ನಂತರ ಹೊಂಚು ಹಾಕಿದ್ದ ಪುಂಡ ಯುವಕ ಕಸ ಸುರಿಯೋ ವಿಚಾರಕ್ಕೆ ಗಲಾಟೆ ತೆಗೆದು ವೃದ್ಧನನ್ನೇ ಬರ್ಬರವಾಗಿ ಕೊಲೆಗೈದಿದ್ದು ಮೂವರನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಹೀಗೆ ಆಸ್ಪತ್ರೆ ಎದುರು ಕಣ್ಣೀರಿಟ್ಟು ಗೋಳಾಡುತ್ತಿರುವ ಮೃತನ ಸಂಬಂಧಿಕರು. ಕೊಲೆ ನಡೆದ ಸ್ಥಳದಲ್ಲಿ ತಡರಾತ್ರಿ ಪರಿಶೀಲನೆ ನಡೆಸುತ್ತಿರುವ ಎಸ್ಪಿ ಹಾಗೂ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಪಲ್ಲಿ ಗ್ರಾಮದಲ್ಲಿ. ಗೌನಪಲ್ಲಿ ಗ್ರಾಮದ ಬೆಸ್ಕಾಂ ಕಚೇರಿಯ ಎದುರಿನ ರಸ್ತೆ ಮಧ್ಯೆ ನಿನ್ನೆ ಸಂಜೆ 5 ಗಂಟೆ ವೇಳೆಗೆ ಶಾಜು ಖಾನ್ ಎಂಬ 63 ವರ್ಷದ ವೃದ್ಧನ ಮೇಲೆ ಎರಗಿದ ಮೂವರು ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚೆ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಇದೇ ಗೌನಪಲ್ಲಿ ಗ್ರಾಮದಲ್ಲಿ ವಾಸಿ ಶಾಜು ಖಾನ್ ಅವರು ಮಾಂಸ ಮಳಿಗೆ ಇರಿಸಿಕೊಂಡು ಜೀವನ ಮಾಡ್ತಿದ್ರು. ಇದೇ ಗೌನಪಲ್ಲಿ ಗ್ರಾಮದ ವಾಸಿಂ ಶಕೀಬ್ ಬಸರುದ್ದೀನ್ ಬಾವಾ ಎಂಬುವರು ಶಾಜು ಖಾನ್ ಅವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ರವಾನಿಸೋ ಮಾರ್ಗ ಮಧ್ಯೆಯೇ ಶಾಜು ಖಾನ್ ಮೃತಪಟ್ಟಿದ್ದು, ಅಪ್ಪನನ್ನ ಕಾಪಾಡಲು ಹೋಗಿದ್ದ ಪುತ್ರ ಶಹಾಬುದ್ದೀನ್ ಮೇಲೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ಮಾಡಿದ್ದು ಬಲಗೈ ಮುರಿತವಾಗಿ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಾತ್ರಿಯ ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಹಾಗೂ ಗೌನಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಕೊಲೆಗೆ ಸಹಕರಿಸಿದ್ದ ಮೂರನೇ ಆರೋಪಿ ಬಸರುದ್ದೀನ್ ಬಾವಾ ನಿನ್ನೆ ರಾತ್ರಿಯೇ ಪೊಲೀಸರು ಬಂಧಿಸಿದ್ದು, ಉಳಿದ A1 ಆರೋಪಿ ವಾಸಿಂ ಹಾಗೂ A2 ಆರೋಪಿ ಶಕೀಬ್ನನ್ನು ತಡರಾತ್ರಿಯೇ ಬಂಧಿಸುವಲ್ಲಿ ಗೌನಪಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಕೊಲೆ ಆರೋಪಿಗಳಾದ ವಾಸಿಂ, ಶಕೀಬ್ ಇಬ್ಬರು ಮೂರನೇ ಆರೋಪಿಯಾದ ಬಸರುದ್ದೀನ್ ಬಾವಾ ಮಕ್ಕಳಾಗಿದ್ದಾರೆ. ಅಷ್ಟಕ್ಕೂ ಕೊಲೆಗೆ ಕಾರಣ ಏನನ್ನೋದನ್ನ ನೋಡೋದಾದ್ರೆ, ನಿನ್ನೆ ಬಸರುದ್ದೀನ್ ಬಾವಾ ಮನೆಗೆ ಸಂಪರ್ಕಿಸುವ ದಾರಿ ಪಕ್ಕದಲ್ಲೇ ಕಸ ಸುರಿಯೋದಕ್ಕೆ ಶಾಜು ಖಾನ್ ಮುಂದಾಗಿದ್ರು. ಇದಕ್ಕೆ ಮೊದಲು ಕ್ಯಾತೆ ತೆಗೆದ ವಾಸಿಂ ಹಾಗೂ ಶಕೀಬ್ ಇಬ್ಬರು ಕಸ ಹಾಕದಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ಜಾಗ ನಿಮ್ಮದಲ್ಲ ಎಂದು ಇಬ್ಬರು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟು ಶಾಜು ಖಾನ್ ಮೇಲೆ ಕಾಲ್ ಕೆರೆದುಕೊಂಡು ಗಲಾಟೆಗೆ ಹೋಗಿದ್ದಾರೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮನೆಯಿಂದ ತಂದಿದ್ದ ಬಿಸ್ಮಿಲ್ಲಾ ಮಾಡುವ ಮಚ್ಚಿನಿಂದ ದಾಳಿ ಮಾಡಿದ ವಾಸಿಂ ಮನ್ಸೋ ಇಚ್ಛೆ ದಾಳಿ ಮಾಡಿದ್ದಾನೆ. ಅಡ್ಡ ಬಂದ ಮಗನ ಮೇಲೂ ದಾಳಿ ಮಾಡಿ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ಮೂವರಿಗೆ ಗಲ್ಲು ಶಿಕ್ಷೆ ವಿಧಿಸಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಇದು ಅದರಲ್ಲಿ ನಮ್ಮ ಅಪ್ಪಗೆ ಫಸ್ಟ್ ನೋಡಿದ್ದಾರೆ. ನಾನು ಹೇಳಿದ್ದು ಕಂಪ್ಲೇಂಟ್ ಕೊಡ್ಬೇಕು ಅದು ಏನೋ ಗೊತ್ತಿಲ್ಲ ಸರ್. ನಾನು ಕೋಲಾರ ಇತ್ತು. ಇವಾಗ ಅವರೆಲ್ಲ ಬಂದು ಅವರೆಲ್ಲ ಬಂದು ಹೊಡಿರೋದು. ಯಾರ್ಯಾರು ಹೊಡೆದಿದ್ದಾರೆ? ವಸೀಮ್, ಸಾಹಿಫ್, ಬಾಬು, ಜೈತೂನ್, ಶಬೀರ್ ಹೆಡ್. ಅದರಲ್ಲಿ ಅವರು ಅವ್ರ ಹೆಡ್ ಆಗಿ ಫಸ್ಟ್ ನಮ್ಗೆ ಇದು ಮಾಡಿದ್ದಾರೆ. ಇವರಿಗೆಲ್ಲ ಹೆಡ್ ಶಬೀರೇ. ಕಸ ಹಾಕಿದ್ರದಕ್ಕೆ ಎಲ್ಲಿ ಅವ್ರು ಬಂದು ಇರೋದು. ಶಬೀರ್ ಮನೆ ಖಾಲಿ ಮಾಡು ಅಂತ ಹೇಳಿದ್ರೆ ಅವ್ರು ಖಾಲಿನೂ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲೇನೆ ಇದ್ದಾರೆ. ಅದಕ್ಕೋಸ್ಕರ ಏನೇನೋ ಅದಕ್ಕೆ ಫಸ್ಟ್ ಇದು ಆಗಿ ಫಸ್ಟ್ ಅವರು ಆಗಿತ್ತು. ಏನೋ ನಮ್ಮ ಇದು ನಮ್ಮ ಅಕ್ಕ ಮಗುಗೆ ಅದು ಅದ್ರಕ್ಕೋಸ್ಕರ ರೇಗಿಸ್ತಿರು ಅಂದ್ರ ಅದಕ್ಕೆ ಗಲಾಟ ಮಾಡಿದ್ರು. ತಕೊಂಡೋಗಿ ಹಾಕಿದ್ರೆ ನಮ್ಮ ಅಪ್ಪ ಏನ್ ಹೆಸರು ಅವ್ರದ್ದು? ಶಾಜು ಖಾನ್. ಹೌದಾ? ನಮ್ಮ ಅಣ್ಣ ಮೆಡಿಕಲ್ ಕಾಲೇಜಿಗೆ ಹೋಗಿದಾರಂತ. ಅವ್ರಿಗೂ ಇದು ಜಾಸ್ತಿ ಇದು ಆಗಿದೆ ಅಂತೆ. ಇದು ಕೈ ಕಟ್ಟಾಗಿದೆ ಅಂತೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಶಾಜು ಖಾನ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ರು. ಆದ್ರೆ ಶಾಜು ಖಾನ್ ಮನೆಯ ಕೂಗಳತೆ ದೂರದಲ್ಲಿ ಇರುವ ಆರೋಪಿಯಾದ ವಾಸಿಂ ಕಳೆದ 1.5 ವರ್ಷದ ಹಿಂದೆ ಇದೇ ಶಾಜು ಖಾನ್ ಅವರ ಮೊಮ್ಮಗಳನ್ನ ಪ್ರೀತಿ ಮಾಡ್ತಿರೋದಾಗಿ ಬೇರೊಬ್ಬರ ಕಡೆಯಿಂದ ಹೇಳಿಸಿದ್ದಾನಂತೆ. ಆನಂತರ ವಿಚಾರ ತಿಳಿದ ಶಾಜು ಖಾನ್ ವಾಸಿಂ ಮನೆಗೆ ಹೋಗಿ ಎಚ್ಚರಿಕೆ ನೀಡಿ ಮೊಮ್ಮಗಳ ತಂಟೆಗೆ ಬರದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಇದೇ ಕೋಪವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದ ಆರೋಪಿ ವಾಸಿಂ ಜಗಳ ಆಗೋದಕ್ಕೆ ಹೊಂಚು ಹಾಕಿದ್ದಾನೆ. ಇದಕ್ಕೆ ತಂದೆ ಬಸರುದ್ದೀನ್ ಬಾವಾ ಸಹ ಬೆಂಬಲ ನೀಡಿದ್ದು ಅಂದುಕೊಂಡಂತೆ ಜಗಳ ಕಿತ್ತು ಕೊಲೆಯೂ ಮಾಡಿದ್ದಾರೆ. ನಮ್ಮ ಮಾವ ಅವರು ಸುಮ್ಮನೆ ಕಸ ಹಾಕ್ಬೇಕು ಹೋಗಿರೋದವರು. ಸುಮ್ಮನೆ ಹೋಗಿ ಹಿಡ್ಕೊಂಡು ನಮ್ಮೂರು 4 ಜನ ಅವರೆಲ್ಲ ಮನೆಯವರೆಲ್ಲ ಬಂದು ಎಲ್ಲ ಹೆಂಗಸರೇ ಇರೋದು. ಅವಾಗ ಮನೆಯಲ್ಲಿ ಯಾರು ಗಂಡಸರು ಒಬ್ಬರು ಇಲ್ಲ. ಆ ಥರ ಬಂದು ಗಲಾಟೆ ಮಾಡಿ ಎಲ್ಲ ಮಚ್ಚಲ್ಲಿ ಎತ್ಕೊಂಡು ಬಂದು ಮಾಂಸ ಕೊಯ್ತಾರಲ್ಲ, ಮಚ್ಚಲ್ಲಿ ಎತ್ಕೊಂಡು ಬಂದು ಕೊಯ್ದು ಹಾಕ್ಬಿಟ್ಟಿದ್ದಾರೆ ಸರ್. ಅವ್ರ ಮಗ ಬೀಳ್ಸೋಕೆ ಹೋಗಿದ್ರು, ಅವ್ರ ಮಗಾಗೂ ಒಯ್ದಿದ್ದಾರೆ. ಅವ್ರು ಮೆಡಿಕಲ್ ಕಾಲೇಜ್ಗೆ ಹಾಕ್ಕೊಂಡು ಹೋಗಿದ್ದೀರಿ.
ಏನೋ ನೀವು ದಯವಿಟ್ಟು ಏನೋ ಇದ್ರ ಮೇಲೆ ತುಂಬ ಕ್ರಿಟಿಕಲ್ ಆಗಿ ಇದು ತಗೊಂಡು ಇದು ಮಾಡಬೇಕು ಸರ್. ನಮಗೆ ನ್ಯಾಯ ಕೊಟ್ಟಿದ್ದೆ ಸಾಕು ಸರ್, ಮಾಡಿ ಸರ್. ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ಸರ್, ಆ ಥರ ಮಾಡಿ ಸರ್, ಬೀಳಲೇಬಾರ್ದು ಸರ್ ಅವ್ರಿಗೆ. ಒಟ್ಟಿನಲ್ಲಿ ಕಸದ ವಿಚಾರಕ್ಕೆ ಖ್ಯಾತೆ ತೆಗೆದು ಆರೋಪಿಗಳು ಹಳೆ ಕೋಪದಲ್ಲಿ ವೃದ್ಧನನ್ನ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧಿಸುವಲ್ಲಿ ಗೌನಪಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ ಎಂದು ನೊಂದ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ.